ಸೂತ್ರ 33 ವಿತರ್ಕ ಬಾಧನೆ ಪ್ರತಿಪಕ್ಷ ಭಾವನಂ. ಪದಗಳ ವಿಭಾಗ ವಿತರ್ಕ ಬಾಧನೆ ಪ್ರತಿಪಕ್ಷ ಭಾವನಂ. ಪ್ರತಿಪದಾರ್ಥ ವಿತರ್ಕ ಅಂದರೆ ವಿಪರೀತವಾದ ವಿತಂಡವಾದ ವಾದ. ಬಾಧನೆ ಎಂದರೆ ಅಂತಃಕರಣ ಚತುಷ್ಟಯವನ್ನು ಬಾಧಿಸುವುದು. ಪ್ರತಿಪಕ್ಷ ಅಂದರೆ ವಿರುದ್ಧವಾದ ಗುಂಪು. ಭಾವನವೆಂದರೆ ಸಮನ್ವಯ ಅನುನಯತೆ. ಭಾವಾರ್ಥ ಯೋಗ ಸಾಧಕನು ಯಮ ನಿಯಮ ಇವುಗಳನ್ನೆಲ್ಲ ಪಾಲಿಸುತ್ತಾ ಬರುವ ಸಂದರ್ಭದಲ್ಲಿ ಸಾಮಾಜಿಕವಾಗಿ ಹಾಗೂ ಕೌಟುಂಬಿಕವಾಗಿ ಇದಕ್ಕೆ ವಿರುದ್ಧವಾದಂತಹ ಪರಿಸ್ಥಿತಿಗಳು ಸಂದರ್ಭಗಳು ಏರ್ಪಟ್ಟಾಗ ತನ್ನ ಯೋಗ ಗುರುಗಳ ಮೂಲಕ ಅದನ್ನು ಪರಿಹರಿಸಿಕೊಳ್ಳಬೇಕಾಗುತ್ತದೆ. ಅದಕ್ಕಾಗಿ ಅವನು ವಿರುದ್ಧ ನಿಲುಮೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಈ ವಿಚಾರವನ್ನೇ ಮಹರ್ಷಿ ಪತಂಜಲಿಯವರು ತನ್ನ ನಿಯಮಗಳನ್ನು ಪಾಲಿಸುವಂತಹ ಸಂದರ್ಭದಲ್ಲಿ ದೃಢವಾದ ನಿಲುಮೆಯನ್ನು ಅನುಸರಿಸಬೇಕಾಗುತ್ತದೆ ಎಂದು ಮಹರ್ಷಿ ಪತಂಜಲಿಯವರು ಅದಕ್ಕಾಗಿ ವಿರುದ್ಧ ಗುಂಪನ್ನು ಪ್ರತಿಪಕ್ಷ ಭಾವನೆಯನ್ನು ಕೂಡ ಇಲ್ಲಿ ಮಾಡಬಹುದಾಗಿದೆ ಎಂದು ತಿಳಿಸಿರುತ್ತಾರೆ. ಸೂತ್ರ 34 ವಿತರ್ಕ ಹಿಂಸಾದಯ ಕೃತಕಾರಿತ ಅನುಮೋದಿತ ಲೋಭ ಕ್ರೋಧ ಮೋಹ ಪೂರ್ವಕ ಮೃದು ಮದ್ಯಾದಿ ಮಾತ್ರ ದುಃಖ ಜ್ಞಾನಾನಂತ ಫಲ ಇತಿ ಪ್ರತಿಪಕ್ಷ ಭಾವನಂ. ಪದಗಳ ವಿಭಾಗ ವಿತರ್ಕ ಹಿಂಸಾದಯ ಕೃತ ಕಾರಿತ ಅನುಮೋದಿತ ಲೋಭ ಕ್ರೋಧ ಮೋಹ ಪೂರ್ವಕ ಮೃದು ಮದ್ಯ ಅಧಿಮಾತ್ರ ದುಃಖ ಜ್ಞಾನ ಅನಂತ ಫಲ ಇತಿ ಪ್ರತಿಪಕ್ಷ ಭಾವನೆ. ಪದಗಳ ಅರ್ಥ ವಿತರ್ಕ ವಿಪರೀತವಾದಂತಹ ವಿತಂಡವಾದಂತಹ. ಹಿಂಸಾದಯ ಯಮ ನಿಯಮಗಳನ್ನು ಪಾಲಿಸುವಾಗ ಅದಕ್ಕೆ ವಿರುದ್ಧವಾದಂತಹ ಅಸತ್ಯ ಸ್ಥೇಯ ಪರಿಗ್ರಹ ಆದಿ ಮುಂತಾದವುಗಳನ್ನು ಅನುಸರಿಸುವುದು. ಕೃತ ಅಂದರೆ ಮಾಡುವುದು. ಕಾರಿತ ಅಂದರೆ ಇನ್ನೊಬ್ಬರಿಂದ ಮಾಡಿಸುವುದು. ಅನುಮೋದಿತ ಬೇರೆಯವರಿಂದ ಆಚರಣೆಗೊಂಡಂತಹ ಹಿಂಸೆಗಳಿಗೆ ಅನುಮೋದನೆ ನೀಡುವುದು, ಸಮರ್ಥನೆ ನೀಡುವುದು. ಮೃದು ಮದ್ಯ ಅದಿ ಮಾತ್ರ. ಮೃದು ಎಂದರೆ ಸ್ವಲ್ಪವೇ ಅಲ್ಪವೇ ಮಾಡುವುದು. ಮದ್ಯ ಅಂದರೆ ಅರ್ಧ ಮನಸ್ಸಿನಿಂದ ಮಾಡುವುದು. ಅದಿ ಮಾತ್ರ ಅಂದರೆ ತನ್ನ ದುರಹಂಕಾರ ದುಷ್ಟತೆಯಿಂದ ತೀವ್ರವಾಗಿ ಮಾಡುವುದು. ದುಃಖ ಅಂದರೆ ಇಂದ್ರಿಯಗಳಿಗೆ ಅಹಿತವಾದಂಥದ್ದು. ಅನಂತ ಫಲ ಅಂದರೆ ಆಚರಣೆಗೆ ತಕ್ಕಂತೆ ಸಿಗುವ ಫಲಸ್ವರೂಪ. ಇತಿ ಈ ರೀತಿಯಾಗಿ ಪ್ರತಿಪಕ್ಷ ವಿರುದ್ಧ ಗುಂಪು. ಭಾವನಂ ಅಂದರೆ ಸಮನ್ವಯ ಅನುಭವಿಸುವುದು. ಭಾವಾರ್ಥ ಕೃತ ಕಾರಿತ ಅನುಮೋದಿತ ಅಂದರೆ ತಾನೇ ಮಾಡಿರುವಂಥದ್ದು, ಇನ್ನೊಬ್ಬರಿಂದ ಮಾಡಿಸಿರುವಂಥದ್ದು, ಇನ್ನೊಬ್ಬರು ಮಾಡಿದ ದುಷ್ಟಾಚರಣೆಗೆ ಸಮರ್ಥನೆ ನೀಡುವಂಥದ್ದು. ಇವುಗಳ ತೀವ್ರತೆಯು ಮೃದು ಮಧ್ಯ ಅಧಿಮಾತ್ರ ಎಂದು 3 ವಿಧವಾಗಿರುತ್ತದೆ. ಮೃದು ಎಂದರೆ ಅಷ್ಟೇನು ಗಂಭೀರವಲ್ಲದ್ದು.
ಮಧ್ಯಮ ಅಂದರೆ ಪರಿಗಣಿಸಲೇಬೇಕಾದಂಥದ್ದು. ಅತಿಮಾತ್ರ ಅಂದರೆ ತೀವ್ರವಾಗಿ ಹಿಂಸೆಯನ್ನು ಉಂಟು ಮಾಡುವಂಥದ್ದು. ಇವುಗಳನ್ನು ಲೋಭಕ್ಕಾಗಿ ಅಂದರೆ ತನ್ನ ಹಿತಕ್ಕಾಗಿ ಮಾಡುವಂತಹ ದುಷ್ಟಾಚರಣೆ. ಕ್ರೋಧ ಅಂದರೆ ತನ್ನ ಮನಸ್ಸಿಗೆ ಹಿಡಿಸದಂತಹ ಸಂದರ್ಭದಲ್ಲಿ ಕೋಪದಿಂದ ಮಾಡಿದ ಆಚರಣೆ. ಮೋಹ ಎಂದರೆ ಸತಿಸುತ ಸಕರ ಮೇಲೆ ಪ್ರೀತಿಗಾಗಿ ರಹಸ್ಯವಾಗಿ ಮಾಡಿರುವಂತಹ ದುಷ್ಟಾಚರಣೆ. ಈ ದುಷ್ಟಾಚರಣೆಗೆ ಅನುಮೋದಿಸಿದರೂ ಕೂಡ ಅದು ಮುಂದಿನ ಹಂತಕ್ಕೆ ಹೋಗಲು ಅಡಚಣೆಯನ್ನು ಉಂಟು ಮಾಡುತ್ತದೆ. ಅದಕ್ಕಾಗಿ ಸದ್ಗುರುವಿನ ಅವರಲ್ಲಿ ಇದರ ಬಗ್ಗೆ ವಿಚಾರಣೆಯನ್ನು ಮಾಡಿ ಪ್ರತಿಪಕ್ಷ ಭಾವನಂ ವಿರುದ್ಧವಾದ ಭಾವನೆಯನ್ನು ತಡೆದುಕೊಂಡು ಮುಂದಿನ ಶ್ರೇಯಸ್ಸಿಗಾಗಿ ಮುಂದುವರಿಯಬೇಕೆಂದು ಈ ಸೂತ್ರದಲ್ಲಿ ಹೇಳಲಾಗಿದೆ.